ಶೇಕ್ಸ್ಪಿಯರ್ನ ದುರ್ಬಲ ಪಾತ್ರಗಳ ಅನುಭವ ನಿಲುವು ಎಂಬ ವಿಷಯದ ಕುರಿತು ಮಾತನಾಡಿದ ಪ್ರೊಫೆಸರ್ ವೆಂಕಟಗಿರಿ ನರವಾಯಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ CVC ಚಂದ್ರವರೇ, ಸಭಾಂಗಣದಲ್ಲಿ ನೆರೆದಿರುವ ಎಲ್ಲ ಹಿರಿಯರೇ, ಸಾಹಿತ್ಯಾಸಕ್ತರೇ ಎಲ್ಲರಿಗೂ ನಮಸ್ಕಾರ. ಸಮಯ ಆಗಲೇ 8:04 ಆಗಿದೆ. ಹೀಗಾಗಿ ನಾನು ಭಾಷಣವನ್ನು ಮಾಡೋದಿಲ್ಲ, ಅಧ್ಯಕ್ಷೀಯ ಭಾಷಣ ಮಾಡುವ ಅಗತ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಪ್ರಾರಂಭದಲ್ಲಿ ನಾನು ಪ್ರೊಫೆಸರ್ ಶಿವಾನಂದ ಬೆಳಗೆಮನಿಯವರಿಗೆ ಮತ್ತು CVC ಚಂದ್ರು ಅವರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಅವರು ಧಾರವಾಡ ಕಡೆಗೆ ಈ ಒಂದು ವಿಶೇಷವಾದ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನು ಹಮ್ಮಿಕೊಳ್ಳಲಿಕ್ಕೆ ನೆರವು ನೀಡಿದ್ದಾರೆ. ಹೀಗಾಗಿ ಅವರಿಗೆ ಪ್ರತ್ಯೇಕವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶೇಕ್ಸ್ಪಿಯರ್ ನಾಟಕಗಳ ಎಲ್ಲ ನಾಟಕಗಳ ಬಗ್ಗೆ ಒಂದು ಸರಣಿಯನ್ನು ಆಯೋಜನೆ ಮಾಡಿದ ಉದಾಹರಣೆ ಭಾರತದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನನಗೆ ಕಂಡಿಲ್ಲ. ಪ್ರಾಯಶಃ ಇದು ಮೊದಲ ಪ್ರಯತ್ನ ಅನ್ಬೋದು. ಆದರೆ ಇಂಗ್ಲೆಂಡಲ್ಲಿ ಇಂಥ ಅನೇಕ ಪ್ರಯತ್ನಗಳು ನಡೆದಿವೆ. ಕನ್ನಡದಲ್ಲಿ ಅಥವಾ ಭಾರತೀಯ ಯಾವುದೇ ಭಾಷೆಯಲ್ಲಿ ಎಲ್ಲ ನಾಟಕಗಳ ಬಗೆಗೆ ಒಂದೇ ಒಂದು ಕಂದದಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಿದ ಉದಾಹರಣೆಯಲ್ಲ. ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ನಾನು ಒಂದು 10 ನಾಟಕಗಳ ಬಗ್ಗೆ ಒಂದು ಸರಣಿಯನ್ನು ಇಂಗ್ಲಿಷ್ನಲ್ಲಿ ಏರ್ಪಾಡು ಮಾಡಿದ್ದೆ. ಈಗ 37 ನಾಟಕಗಳ ಬಗ್ಗೆ ಇಂದಿನಿಂದ ಚರ್ಚೆ ಪ್ರಾರಂಭವಾಗಲಿದೆ. ಸುಮಾರು 8 ತಿಂಗಳ ಕಾಲ ಈ ಸರಣಿ ಮುಂದುವರಿಯಲಿದೆ. ಶೇಕ್ಸ್ಪಿಯರ್ನನ್ನು ಯಾಕೆ ನಾವು 450 ವರ್ಷಗಳ ನಂತರವೂ ಕೂಡ ಶೇಕ್ಸ್ಪಿಯರ್ನನ್ನು ಯಾಕೆ ಓದಬೇಕು? ಕರ್ನಾಟಕದಲ್ಲಿರೋರು, ಧಾರವಾಡದಲ್ಲಿರೋರು ಅಥವಾ ಧಾರವಾಡ ಕಟ್ಟೆ ಶೇಕ್ಸ್ಪಿಯರ್ನ ನಾಟಕಗಳ ಬಗ್ಗೆ ಇಂಥ ಒಂದು ಸುದೀರ್ಘವಾದ ಉಪನ್ಯಾಸ ಮಾಲಿಕೆಯನ್ನು ಏಕೆ ಏರ್ಪಡಿಸಬೇಕು? ಅದರ ಅಗತ್ಯ ಏನಿದೆ ಎಂಬ ಪ್ರಶ್ನೆ ನಮ್ಮೆಲ್ಲರಿಗೆ ಕಾಣುತ್ತದೆ. ಈ ಪ್ರಶ್ನೆ ಕೇವಲ ನಮ್ಮನ್ನು ಮಾತ್ರ ಕಾಡ್ತಾ ಇಲ್ಲ, ಇಂಗ್ಲೆಂಡಿನ ಇಂಗ್ಲಿಷ್ ಜನರನ್ನು ಒಳಗೊಂಡಂತೆ ಜಗತ್ತಿನ ಎಲ್ಲ ಭಾಷಿಗರಿಗೂ ಈ ಸಮಸ್ಯೆ ಕಾಡ್ತಾ ಇದೆ. ವೈ ಶುಡ್ ವಿ ರೀಡ್ ಶೇಕ್ಸ್ಪಿಯರ್? ಇಂಥ ಒಂದು 4 ಉಪನ್ಯಾಸಗಳನ್ನು ನಾನು ಕೇಳಿದ್ದೇನೆ. ನಾನು ಕೂಡ ಒಂದು ಉಪನ್ಯಾಸ ನೀಡಿದ್ದೆ. ಒಂದೇನಂತಂದರೆ, ಸಮಕಾಲೀನ ಸಾಹಿತ್ಯಿಕ, ಸಾಂಸ್ಕೃತಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ ಎಲ್ಲ ಬಿಕ್ಕಟ್ಟುಗಳಿಗೆ ಅಥವಾ ಅನೇಕ ಬಿಕ್ಕಟ್ಟುಗಳಿಗೆ, ವಿಪ್ಲವಗಳಿಗೆ, ತಲ್ಲಣಗಳಿಗೆ, ಮನಸ್ಸಿನ ಬೇಗುದಿಗೆ ಉತ್ತರ ಶೇಕ್ಸ್ಪಿಯರ್ನ ನಾಟಕಗಳಿವೆ. ಶೇಕ್ಸ್ಪಿಯರ್ನ ನಾಟಕಗಳು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ತಮ್ಮ ಸಮಕಾಲೀನ ಪ್ರಸ್ತುತಿಯನ್ನು ಕಳೆದುಕೊಂಡಿಲ್ಲ. ದೇ ಹ್ಯಾವ್ ನೆವರ್ ಲಾಸ್ಟ್ ದೇರ್ ಕಂಟೆಂಪರರಿ ರಿಲೆವೆನ್ಸ್ ಅಂಡ್ ಸಿಗ್ನಿಫಿಕೆನ್ಸ್. ಹೀಗಾಗಿ ನಾವು ಶೇಕ್ಸ್ಪಿಯರ್ ನಾಟಕಗಳ ಕುರಿತು ಇಂಥ ಒಂದು ಸರಣಿಯನ್ನು ಮಾಡಬೇಕಾಗಿದೆ. ಸಾಮಾನ್ಯವಾಗಿ ನಮಗೆ ಕೆಲವು ಪ್ರಶ್ನೆಗಳು ಕಾಡ್ತಾ ಇರ್ತವೆ. ನಾನು ನನ್ನ ಸ್ನೇಹಿತರನ್ನ ಇಷ್ಟು ತೀವ್ರವಾಗಿ ನಂಬ್ತೇನೆ, ಪ್ರೀತಿ ಮಾಡ್ತೇನೆ, ಅವನೇಕೆ ಬ್ರೂಟಸ್ ಥರ, ಕ್ಯಾಶಿಸ್ ಥರ ನನಗೆ ಮೋಸ ಮಾಡ್ತಾನೆ, ವಂಚನೆ ಮಾಡ್ತಾನೆ? ಯಾಕೆ ಪತಿಗೆ ದ್ರೋಹ ಮಾಡ್ತಾನೆ, ಪತ್ನಿಗೆ ದ್ರೋಹ ಮಾಡ್ತಾನೆ? ಯಾಕೆ ನಂಬಿದವರು ಕೃತಿಗೆ ಕೊಯ್ತಾನೆ? ಯಾಕೆ ಅಗಾಧವಾಗಿ ಪ್ರೀತಿಸುವ ಹೆಂಡತಿಯನ್ನ ಗಂಡನೇ ಕೊಲೆ ಮಾಡ್ತಾರೆ? ಯಾಕೆ ಮಕ್ಕಳು ವೃದ್ಧ ತಂದೆಯನ್ನು ತಿರಸ್ಕಾರ ಮಾಡ್ತಾರೆ? ಯಾಕೆ ಈ ಮೋಸ, ವಂಚನೆ, ಈ ದುಃಖ? ಇಂಥ ಅನೇಕ ಜ್ವಲಂತ ಪ್ರಶ್ನೆಗಳಿಗೆ ಉತ್ತರ ಶೇಕ್ಸ್ಪಿಯರ್ನಲ್ಲಿ ಸಿಗ್ತದೆ. ನನಗೆ ಯಾರಾದರೂ ಮೋಸ ವಂಚನೆ ಮಾಡಿದರೆ ನಾನು ಶೇಕ್ಸ್ಪಿಯರ್ನವರೆಗೆ ಹೋಗ್ತೇನೆ. ಜೂಲಿಯಸ್ ಸೀಸರ್ ನಾಟಕ ಓದಿದ್ರೆ ಸಾಕು, 100 ಮೋಸಗಳನ್ನು, ವಂಚನೆಗಳನ್ನು ನಾವು ಸಹಿಸಿಕೊಳ್ಬಹುದು. ಮನುಷ್ಯ ಜಗತ್ತಿನಲ್ಲಿ ಮೋಸ, ವಂಚನೆ, ದ್ರೋಹ ಬಹಳ ಸುಲಭ. ನಾವು ಮಾತನಾಡ್ತೇವೆ, ವೇದಾಂತಿ ಹಾಗೆ ಮಾತಾಡ್ತೇವೆ, ಸಂತರಂತೆ ಮಾತಾಡ್ತೇವೆ, ಕವಿಯಂತೆ ಮಾತನಾಡ್ತೇವೆ, ಬಹಳ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತೇವೆ. ಯಾಕೆ ಮನುಷ್ಯ ಹೀಗೆ ಮಾಡ್ತಾನೆ? ಅದಕ್ಕೆಲ್ಲ ನಾವು ಉದಾಹರಣೆ ಕೊಡೋದಕ್ಕೆ ಸಮಯ ಇಲ್ಲ. ಇಂಥ ಪ್ರಶ್ನೆಗಳಿಗೆ ಉತ್ತರ ಶೇಕ್ಸ್ಪಿಯರ್ನ ನಾಟಕಗಳಿವೆ. ಹೀಗಾಗಿ ನಮಗೆ ಅಪಾರ ಶಕ್ತಿಯನ್ನು ಶೇಕ್ಸ್ಪಿಯರ್ ನಾಟಕಗಳು ತಂತವೆ ಮತ್ತು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು, ದುಃಖವನ್ನು, ನೋವನ್ನು, ಅಪಮಾನವನ್ನು ಸಹಿಸಿಕೊಳ್ಳುವ ಶಕ್ತಿ ಕೂಡ ನಮಗೆ ಕೊಡ್ತದೆ. ಮತ್ತು ನಮ್ಮ ಸಮಕಾಲೀನ ಸಮಾಜವನ್ನು, ನಮ್ಮ ರಾಜಕಾರಣಿಗಳು ಹೀಗೆ ಮಾಡ್ತಾರೆ,
ಮುಖ್ಯಮಂತ್ರಿ ಅಂತಾರೆ, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವುದೇ ಇಲ್ಲ. ಉಪಮುಖ್ಯಮಂತ್ರಿಗಳಂತಾರೆ, ನಾನು ಮುಖ್ಯಮಂತ್ರಿ ಆಗುವವರೆಗೆ ನನಗೆ ಸಮಾಧಾನವೇ ಇಲ್ಲ. ಆದರೆ ವಿರೋಧ ಒಂದೇ ಕುರ್ಚಿ, ಎರಡಿಲ್ಲ. ಇದು ಸುಮ್ಮನೆ ಒಂದು ಉದಾಹರಣೆಯನ್ನು ಕೊಡೋದಾದ್ರೆ. ಸೊ ಇಂಥ ಅನೇಕ ಪ್ರಶ್ನೆಗಳಿಗೆ ಶೇಕ್ಸ್ಪಿಯರ್ನಲ್ಲಿ ಉತ್ತರ ಇದೆ ಅನ್ನೋದು ನಾನು ಹೇಳಬೇಕಾದ ಒಂದೇ ಒಂದು ಮಾತು. ಒಂದು ಎರಡು ನನಗೆ ಬಹಳ ಸಂತೋಷ ಆಯಿತು. ಶಿವಾನಂದ ಅದ್ಭುತವಾಗಿ ಮಾತನಾಡಿದ. ಬಹಳ ಹೊತ್ತು ಶಿವಾನಂದನ ಬಗ್ಗೆ ನನಗೆ ಬಹುವಚನದಲ್ಲಿ ಮಾತನಾಡಲಿಕ್ಕೆ ಬಹಳ ಕಷ್ಟ. ಈ ಗಿರಿಯವ್ರಿಗೇನೋ ಕೈ ಕಡೆಕಾರ ಮಾನ್ಯ ಅಂತೇಳಿ ಕಡೆಕಾರ ಅವೆಲ್ಲ ಬಹಳ ಆತ್ಮೀಯ ಸ್ನೇಹಿತರು. ಆದರೆ ಕನ್ನಡ ಪ್ರಾಧ್ಯಾಪಕರಾಗಿ ಒಂದು ಮಾತು ವಿಚಾರ ಕುರ್ತಕೋಟಿ ಅವರು ಹೇಳ್ತಾ ಇದ್ರು, ಕನ್ನಡ ಪ್ರಾಧ್ಯಾಪಕರಿಗೆ ಅಗಾಧವಾದ ಶಕ್ತಿ ಇದೆ. ಅವರು ಕೇವಲ ಒಂದು ವಿಶ್ವವಿದ್ಯಾಲಯದ ಕುಲಪತಿ ಆಗಲಿಕ್ಕೆ ಮಾತ್ರ ಅರ್ಹರಲ್ಲ, ಅವರು ದೇಶದ ಸರ್ವಾಧ್ಯಕ್ಷರು ಆಗಬಹುದು ಅಂತ. ಅಂದ್ರೆ ರಾಷ್ಟ್ರಪತಿಗಳು ಆಗುವ ಶಕ್ತಿಯೂ ಕೂಡ ಕನ್ನಡ ಪ್ರಾಧ್ಯಾಪಕರಿಗೆ ಇದೆ ಅಂತ. ನಾನು ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕನ್ನಡ ಪ್ರಾಧ್ಯಾಪಕರ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡವರು. ಶಿವಾನಂದ ನಾನು ಇಬ್ಬರು ಕ್ಲಾಸ್ಮೇಟ್ಸ್ ಇದ್ದಾಗಿತ್ತು. ನಾವು ಇಂಗ್ಲಿಷ್ ಭಾರತದಲ್ಲಿ ಅಂತ ಕನ್ನಡ ಭಾರತದಲ್ಲಿ ಇಬ್ಬರು ಸೇರಿ ಕರ್ನಾಟಕ ಕಾಲೇಜಿನಲ್ಲಿ 15 ವರ್ಷಗಳ ಕಾಲ ಕೆಲಸ ಮಾಡಿದ್ದೇವೆ. ಬಹಳ ಆತ್ಮೀಯವಾದ ಒಡನಾಟ ಇದೆ. ಗಿರಿ ಎಲ್ಲಿಂದಲೂ ಕೂಡ ಅವನು ನಮ್ಮ ಬೆಳೆದವರು, ಕಡೆಗೆಮರು ನಮಗೆಲ್ಲ ಆಶ್ರಯದಾದರು. DM ವೇಣುಗೋಪಾಲ್ ನಮ್ಮ ಮಾರ್ಗದರ್ಶಕರು. ಇಲ್ಲಿ ಅದ್ಭುತವಾಗಿ ಶಿವಾನಂದ ಮಾತನಾಡ್ತಾರೆ ಶೇಕ್ಸ್ಪಿಯರ್ ಬಗ್ಗೆ. ಬಹಳ ಹೆಮ್ಮೆ ಅನಿಸ್ತದೆ ಒಬ್ಬ ಕನ್ನಡ ಪ್ರಾಧ್ಯಾಪಕ ಶೇಕ್ಸ್ಪಿಯರ್ ನಾಟಕಗಳ ಬಗ್ಗೆ ಮತ್ತು ಶೇಕ್ಸ್ಪಿಯರ್ನ ನಾಟಕ ಜಗತ್ತಿನ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಬಹಳ ನಿಖರವಾಗಿ ಸ್ಪಷ್ಟವಾಗಿ ಹೇಳುವುದು ಕಷ್ಟದ ಕೆಲಸ. ಅದನ್ನು ಮಾಡಿದರು. ಹೆಗ್ಡೆಯವರು ಬಹಳ ಅದ್ಭುತವಾಗಿ ಮಾತನಾಡಿದರು. ಹಿ ಹ್ಯಾಸ್ ರಿಯಲಿ ಕಾಟ್ ಶೇಕ್ಸ್ಪಿಯರ್ನ ನಾಟಕಗಳ ಸತ್ವ ಇಲ್ಲಿದೆ, ಶೇಕ್ಸ್ಪಿಯರ್ನ ನಾಟಕಗಳ ಜೀವಂತಿಕೆ ಇಲ್ಲಿದೆ. ಮತ್ತು ಆ ಹ್ಯಾಮ್ಲೆಟ್ ಪಾತ್ರ ಮತ್ತೊಂದು ಸಲ ನಾನು 1 ಗಂಟೆ ಅವರಿಗೆ ನಾನು ಮಾತನಾಡಬಹುದು. ಅವ್ರಿಗಿರಲ್ಲ ಧ್ಯಾನಶೀಲ ಮನಸ್ಸು, ಚಿಂತನಶೀಲ ಮನಸ್ಸು, ಧ್ಯಾನಶೀಲ ಮನಸ್ಸು. ಬಹಳ ಸಹಜವಾಗಿ ಸರಳವಾಗಿ ಹತ್ಯೆಯನ್ನು ಮಾಡೋದಿಲ್ಲ. ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ, ಟ್ರಾಜಿಡಿ ಹ್ಯಾಪನ್ಸ್ ಟು ಎ ಮ್ಯಾನ್ ಹೂ ಥಿಂಕ್ಸ್ ಅಂಡ್ ಆಕ್ಟ್ಸ್. ಯಾರು ದುರಂತಕ್ಕೀಡಾಗ್ತಾರೆ ಅಂದ್ರೆ ಯಾರು ಚಿಂತನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ಮತ್ತು ಆಕ್ಟ್ ಮಾಡ್ತಾರೆ. ಸುಮ್ಮನೆ ಕೂತ್ಕೊಂಡು ಚಿಂತನೆ ಮಾಡಿದ್ರೆ ದುರಂತ ಸಂಭವಿಸುವುದಿಲ್ಲ. ಬಸವಣ್ಣ ಸುಮ್ಮನೆ ಕೂತ್ಕೊಂಡು ವಚನಗಳನ್ನು ಕೇಳಿಲ್ಲ, ಅಥವಾ ಯಾರೇ ದೊಡ್ಡ ವ್ಯಕ್ತಿ ಆ ಕೆಲಸ ಮಾಡಲಿಲ್ಲ. ಅವರು ಆಕ್ಟ್ ಮಾಡಿದಾಗ ಸಮಾಜ ರಿಯಾಕ್ಟ್ ಮಾಡ್ತಾರೆ. ದೇರ್ ಇಸ್ ರಿಯಾಕ್ಷನ್ ಟು ಎವ್ರಿ ಆಕ್ಷನ್. ಸೊ ಅಂತ ಆಕ್ಷನ್ ಅಂಡ್ ರಿಯಾಕ್ಷನ್ ಶೇಕ್ಸ್ಪಿಯರ್ ನಾಟಕದಲ್ಲಿ ಇದೆ. 1-2 ನಿಮಿಷಗಳಲ್ಲಿ 2 ಉದಾಹರಣೆ ಕೊಟ್ಟು ನಾನು ಮಾತನಾಡಿಸ್ತೇನೆ. ಇದನ್ನೆಲ್ಲ ನೋಡಲಿಕ್ಕೆ ಹೋಗೋದಿಲ್ಲ. ಆದರೆ ಕಳಿಮನಿಯವರು ಈ ಮಾತು ನನಗೆ ಬಹಳ ತಿಳಿಸ್ತು. ಅದಕ್ಕೆ ಏನಂದ್ರೆ, ಶೇಕ್ಸ್ಪಿಯರ್ನ ನಾಟಕಗಳು ಕನ್ನಡ ಸಾಹಿತ್ಯ ಕನ್ನಡದ ಪ್ರಜ್ಞಾವಲಯವನ್ನು ವಿಸ್ತರಿಸುವಲ್ಲಿ ಶೇಕ್ಸ್ಪಿಯರ್ನ ನಾಟಕಗಳು ಬಹಳ ಮಹತ್ವದ ಕೆಲಸ ಮಾಡಿವೆ ಅನ್ನೋದು ಬಹಳ ಮಹತ್ವದ ಒಂದು ಹೇಳಿಕೆ. ಆಮೇಲೆ ಹೆಗ್ಡೆ ಸರ್ದು ಹ್ಯಾಮ್ಲೆಟ್ ಅನ್ನೋದು ಚಿಂತನಶೀಲ ಧ್ಯಾನಶೀಲ ಮನಸ್ಸು ಅಷ್ಟು ಬೇಗ ಹತ್ಯೆ ಮಾಡಲಾರದು ಅಂತಕ್ಕಂಥ ಮಾತನ್ನ ಹೇಳಿದರು. ಗಿರಿದು ಒಂದು ಸ್ಟೇಟ್ಮೆಂಟ್ ಬಹಳ ಇಷ್ಟ, ಎಲ್ಲ ಮಾತುಗಳು ಇಷ್ಟ ಆಗಿವೆ ನನಗೆ. ಅದೇನಂದ್ರೆ, ಶೇಕ್ಸ್ಪಿಯರ್ನ ನಾಟಕಗಳು ಕೃತಿ ಕೇಂದ್ರಿತ ನಾಟಕಗಳೇ ಹೊರತು ಲೇಖಕ ಕೇಂದ್ರಿತ ನಾಟಕಗಳಲ್ಲ. ಇದರ ಬಗೆಗೆ ಒಂದು 1 ಗಂಟೆ ಉಪನ್ಯಾಸ ಹೇಳ್ಬೋದು. ಅದ್ಭುತವಾದಂಥ ಇದು. ನಾನು ಹೇಳೋದಿಷ್ಟೇ, ಈ 3 ಜನರು ಶೇಕ್ಸ್ಪಿಯರ್ ಅಂತ ಬಹಳ ಸಮರ್ಥವಾಗಿ ಅರ್ಥ ಮಾಡಿಕೊಂಡು ತಮ್ಮ ಮಾತುಗಳನ್ನು ಮಾಡಿದ್ದಾರೆ ಅನ್ನೋದು. ಇನ್ನು ಒಂದು ಸಮಕಾಲೀನ ಪ್ರಸ್ತುತತೆ ಬಗೆಗೆ ಕೇವಲ ಒಂದೇ 1 ಅಥವಾ 2 ಉದಾಹರಣೆ, 2 ನಿಮಿಷ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ನಿಮ್ಮ ತಾಳ್ಮೆಯನ್ನು ರಕ್ಷಣೆ ಮಾಡೋದಿಲ್ಲ. 5-6 ಉಪನ್ಯಾಸಗಳನ್ನು ನೀವು ಕುಳಿತುಕೊಂಡು ಕೇಳಿದ್ದೀರಿ. 14ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಒಬ್ಬ ಮಹಿಳೆ ಅನಾರೋಗ್ಯಕ್ಕೆ ತುತ್ತಾಗಿದ್ದು, ಇನ್ನೇನು 1 ಗಂಟೆಯಲ್ಲೂ 2 ಗಂಟೆಯಲ್ಲೂ ಸತ್ತು ಹೋಗಬೇಕು. ಕ್ರೈಸ್ತರಲ್ಲಿ ಒಂದು ಸಂಪ್ರದಾಯ ಇದೆ ಅಂದರೆ, ಒಬ್ಬ ವ್ಯಕ್ತಿ ಸಾಯ್ತಿರ್ಬೇಕಾದ್ರೆ ಅವರು ಒಂದು ಚರ್ಚಿನಿಂದ ಪಾತ್ರೆಯನ್ನು ಕರೆಸಿ ಸಾಯಲಿರುವ ವ್ಯಕ್ತಿಯೊಂದಿಗೆ ಮಾತನಾಡಿಸ್ತಾರೆ. ವಾಟ್ ಇಸ್ ಯುವರ್ ಲಾಸ್ಟ್ ವಿಶ್? ಇನ್ನೇನು 1 ಗಂಟೆ 2 ಗಂಟೆಯಲ್ಲೇ ನೀನು ಶಿವನ ಪಾದ ಶಿವ ಅನ್ನೋದಿಲ್ಲ, ಯೇಸುನ ಪಾದವನ್ನ ಸನ್ನಿಧಿಗೆ ನೀನು ಸೇರಿರುವೆ, ನಿನ್ನ ಕೊನೆಯ ಇಚ್ಛೆ ಏನು ಅಂತ ಆ ಮಹಿಳೆಗೆ ಕೇಳ್ತಾರೆ. ಆ ಮಹಿಳೆ ಹೇಳಿದಂದ್ರೆ, ಐ ವುಡ್ ಲೈಕ್ ಟು ಸಿ ಡೆಸ್ಟಮ್ನ ಅಗೇನ್ ಆನ್ ದ ಸ್ಟೇಜ್.
ನನ್ನ ಜೀವನದ ಕೊನೆಯ ಆಸೆ ಏನಾಗಿದೆ ಅಂದರೆ ಕಣ್ಣು ಮುಚ್ಚುವ ಮೊದಲು ಕೊನೆಯ ಬಾರಿಗೆ ಮತ್ತೊಂದು ಸಲ ರಂಗಭೂಮಿಯ ಮೇಲೆ ನಾನು ಡೆಸ್ಡೆಮೋನಾ ಪಾತ್ರವನ್ನು ನೋಡಲಿಕ್ಕೆ ಇಷ್ಟಪಡ್ತೇನೆ. ಇದು ಅವನ ಜನಪ್ರಿಯತೆ. ನಾನು ಒಂದೇ ಸಲ ಇಂಗ್ಲೆಂಡ್ ಹೋಗಿದ್ದೆ, ಲಂಡನ್ದಲ್ಲಿ 5 ದಿವಸ ಇದ್ದೆ. ಅಲ್ಲಿ ಒಂದು ಬಾಂಡ್ ಸ್ಟ್ರೀಟ್ ಅಂತಿದೆ ಲಂಡನ್ ನಗರದಲ್ಲಿ. ಲಂಡನ್ ಕನಸಿಲ್ಲ ನನಗೆ, ನಾನು ಹೋಗಿ ನೋಡೋದಷ್ಟೇ. ಆ ಬಾಂಡ್ ಸ್ಟ್ರೀಟ್ ನಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಒಂದು 100 ಜನ ನಿಂತು ಕಾಣೋದಿಲ್ಲ. ಬಟ್ ಶೇಕ್ಸ್ಪಿಯರ್ನ ಹಳ್ಳಿಗೆ ಹೋದ್ರೆ, ಅವನ ಜನ್ಮಸ್ಥಳಕ್ಕೆ ಹೋದ್ರೆ ಪಾರ್ಕ್ ಮಾಡಲಿಕ್ಕೆ ನಿಮಗೆ ಜಾಗನೇ ಸಿಗೋದಿಲ್ಲ. ಅವ್ರು ಕೇಳಿದ್ರು ಶೇಕ್ಸ್ಪಿಯರ್ ಹೇಗೆ ಇಂಗ್ಲೆಂಡಿನ ಜನರಿಗೆ ಅಂದರೆ, ಇಂಗ್ಲೆಂಡಿನ ಜನರಿಗೆ ಅವನು ಶೇಕ್ಸ್ಪಿಯರ್ ಅಂದರೆ ಅವರಿಗೆ ದೇವರು, ಈಗಲೂ ದೇವರು. ಅವನೇ ಕಾಶಿ ವಿಶ್ವನಾಥ, ಅವನೇ ರಾಮ, ಅವನೇ ಕೃಷ್ಣ. ಅಷ್ಟು ಪ್ರೀತಿ ಭಕ್ತಿ ಶೇಕ್ಸ್ಪಿಯರ್ ನಾಟಕಗಳಿಗೆ ಇದೆ. ಗ್ಲೋಬ್ ಥಿಯೇಟರ್ದಲ್ಲಿ ನಾನು ಒಂದು ನಾಟಕ ನೋಡಿದೆ, ಕಿಂಗ್ ಲಿಯರ್. ಇದು ಕೊನೆಯ ಮಾತು, ಹಿಂದಿನ ಕೊನೆಯ ಮಾತು. ಕಿಂಗ್ ಲಿಯರ್ ನಾಟಕವನ್ನು ಗ್ಲೋಬ್ ಥಿಯೇಟರ್ನಲ್ಲಿ ನಾನು ನೋಡಿದೆ. ಥಿಯೇಟರ್ನಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು. ಗ್ಯಾಲರಿ ಒಳಗಡೆ ಜನರು ಕೂತಿದ್ರು. ಆಮೇಲೆ ನಿಂತ್ಕೊಂಡು ಕೂಡ ಜನರು ನೋಡಬೇಕು. ನಿಂತ್ಕೊಂಡು ನಾಟಕ ನೋಡುವ ಒಂದು ಪರಂಪರೆ ಇದೆ. 5 ಪೌಂಡ್ ಕೊಟ್ಟರೆ ನೀವು ನಿಂತು ನಾಟಕ ನೋಡಬೇಕು, 20 ಕೊಟ್ಟರೆ ಗ್ಯಾಲರಿಯಲ್ಲಿ ಕೊಡಬೇಕು, 20 ಪೌಂಡ್ ಕೊಟ್ಟರೆ ಗ್ಯಾಲರಿಯಲ್ಲಿ ಕೊಡಬೇಕು. ನಾಟಕ ಪ್ರಾರಂಭ ಆದಾಗ ನಮ್ಮ ಹಾಗೆ ಯಾರು ಹೇಳೋದಿಲ್ಲ, ಈಗ ನಾಟಕ ಪ್ರಾರಂಭವಾಗಲಿದೆ, ನಿಮ್ಮ ಮೊಬೈಲ್ ಆಫ್ ಮಾಡಿಕೊಳ್ಳಬೇಕು, ಮಾತನಾಡಬಾರದು, ಯಾವ ಸೂಚನೆಯನ್ನು ಕೊಡೋದಿಲ್ಲ. ನಾಟಕ ಶುರು ಆಯಿತು ಅಂತ ಘೋಷಣೆ ಮಾಡಿದ ತಕ್ಷಣ ಎಲ್ಲ ಮೊಬೈಲ್ಗಳು, ಎಲ್ಲ ಕ್ಯಾಮ್ರಾಗಳು ತಂತಾನೆ ಆಫ್ ಹಾಕೋಬಿಡ್ತವೆ ಅಂತ ಒಂದು ಶಿಸ್ತು ಅವರಲ್ಲಿದೆ. ಮುಂದೆ 3 ತಾಸು ನಾಟಕ ನಡೀತದೆ. ಕಿಂಗ್ ಲಿಯರ್ ನಾಟಕ ಅದರ ವಸ್ತು, ಅದರ ಬಗ್ಗೆ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಲಿಯರ್ ನಗ್ತಿದ್ರು, ಲಿಯರ್ ಅಂತ ನಗ್ತಿದ್ರು. ಯಾವಾಗ ಕೊಡೆಲಿಯ ಸತ್ತು ಹೋಗ್ತಾರಲ್ಲ, ಅವಾಗ ಗ್ಯಾಲರಿ ಇರತಕ್ಕಂಥ 2 ಮಹಿಳೆಯರು ಮೂರ್ಛೆ ಹೋಗಿ ಬಿಟ್ಬಿಟ್ರು. ಭಾರತದಲ್ಲಿ ಇಂಥ ದೃಶ್ಯಗಳು ಯಾರಿಗೂ ಸಿಗೋದಿಲ್ಲ. ನಾವು ಹೇಳ್ತೀವಿ ಭಾರತೀಯರು ಬಹಳ ಭಾವನಾಜೀವಿಗಳು, ಅದೆಲ್ಲ. 2 ಮಹಿಳೆಯರು, ನನ್ನ ಕತೆ ಹೇಳ್ತಾ ಇಲ್ಲ, ಮೂರ್ಛೆ ಹೋಗಿ ಬಿಟ್ಬಿಟ್ರು. ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಆ ರೀತಿ ಅವರು ಶೇಕ್ಸ್ಪಿಯರ್ ನಾಟಕಗಳನ್ನು ಸ್ವೀಕಾರ ಮಾಡ್ತಾರೆ. ಓದಲ್ಲಿ ಬಂದಲ್ಲಿ ನಿಮಗೆ ಶೇಕ್ಸ್ಪಿಯರ್ ನಾಟಕಗಳು ಸಿಗ್ತವೆ. ಆದರೆ ಶೇಕ್ಸ್ಪಿಯರ್ ಕಾಲ್ಪನಿಕ ಅಲ್ಲ. ಶೇಕ್ಸ್ಪಿಯರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಖಂಡಿತವಾಗಿಯೂ ಇದ್ದ. ಆದರೆ ತನ್ನ ಬಗ್ಗೆ ಅವನು ಒಂದು ಪದವೂ ಬರೆಯಲಿಲ್ಲ. ಅವನ ಎಲ್ಲ ಸಮಕಾಲೀನರು ಅವನ ಬಗ್ಗೆ ಬರೆದಿದ್ದಾರೆ. ಅವನ ಮನೆ ಇದೆ, ಹೆಂಡತಿಗೆ ಅವನು ಬಿಟ್ಟು ಹೋದ ಅವನು ಮುರಿದ ಕಾರ್ಡ್ ಇದೆ, ಅವನ ಪೆನ್ ಇದೆ, ಶರ್ಟ್ ಇದೆ, ಬಟ್ಟೆ ಇದೆ, ಎಲ್ಲ ಇದೆ. ಸೊ ಶೇಕ್ಸ್ಪಿಯರ್ ಅಂತಕ್ಕಂಥ ಒಬ್ಬ ಅದ್ಭುತ ಪ್ರತಿಭೆ ಇದ್ದ. ಇಂಗ್ಲೆಂಡಿನ ಅಸ್ಮಿತೆ. ಇಷ್ಟು ಮಾತುಗಳು ಅವರಿಗೆ ಸಂದರ್ಭದಲ್ಲಿ ಸಾಕು. CVG ಚಂದ್ರು ಅವರಿಗೆ ನನ್ನ ನಾವೆಲ್ಲ ಹಳೆಯ ಸ್ನೇಹಿತರು. ಪುಸ್ತಕ ಪ್ರಕಟಣೆಯಲ್ಲಿ ಕ್ರಾಂತಿಯನ್ನೇ ಮಾಡಿದವರು. ಏಕಕಾಲದಲ್ಲಿ 100 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದವರು. ನಮ್ಮ ಪುಸ್ತಕಗಳನ್ನು ಯಾರೋ ಪ್ರಕಟಿಸಲು ಮುಂದಾಗದ ದಿನಗಳಲ್ಲಿ, ನಮ್ಮ ದುರ್ದಿನಗಳಲ್ಲಿ ನಮ್ಮ ಪುಸ್ತಕಗಳನ್ನು ಪ್ರಕಟಿಸಲು ಈಗಲೂ ಕೂಡ ನಮ್ಮ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಮನೋಹರ ಗ್ರಂಥಮಾಲಿಗಳು ಕೂಡ ನಮ್ಮ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಸರ್ನಾದವರು ಪ್ರಕಟಿಸಿದ್ದಾರೆ. CVG ಅವರು ಪ್ರಕಟಿಸ್ತಾ ಇದ್ದಾರೆ. ಅವರು ಧಾರವಾಡಗಟ್ಟಿಗೆ ಧಾರವಾಡಗಟ್ಟಿಯೊಂದಿಗೆ ಕೈ ಜೋಡಿಸಿದ್ದಾರೆ. ಶಿವಾನಂದ ಕರಿಗಮ್ಮಿಯವರು ಕೂಡ ಕೈ ಜೋಡಿಸಿದ್ದಾರೆ. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.